ಈಗ ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಕಾಂಗ್ರೆಸ್ ಸರ್ಕಾರದ ಮಟ್ಟದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಯಾವುದಪ್ಪ ಅಂತ ಅಂದ್ರೆ ಸಂಪುಟ ಪುನಾರಚನೆ ಆಗಿದ್ದೆ ಆದ್ರೆ ಯಾರು ಸೇರ್ಕೊಳ್ತಾರೆ, ಸಿದ್ದು ಸಂಪುಟಕ್ಕೆ ಸೇರೋದು ಯಾರು ಅಂತ ಹೇಳಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಗ್ಯಾರಂಟಿ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಪಟ್ಟಿ ಇದೆ, ಯಾರೆಲ್ಲ ಸಿದ್ದರಾಮಯ್ಯನವರ ಸಂಪುಟಕ್ಕೆ ಸೇರ್ಕೊಳ್ತಾರೆ ಆ ನಾಯಕರ ಪಟ್ಟಿ ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ಲಭ್ಯ ಇದೆ. ಸಚಿವ ಸಂಪುಟಕ್ಕೆ ಸೇರಿಕೊಳ್ಳುವಂತ ನಾಯಕರು ಯಾರ್ಯಾರು, ಹೈಕಮಾಂಡ್ಗೆ ಸಿದ್ದರಾಮಯ್ಯ ಕೊಟ್ಟ ಲಿಸ್ಟ್ನಲ್ಲಿ ಯಾರೆಲ್ಲ ಇದ್ದಾರೆ, ಇನ್ನು ನಾಗೇಂದ್ರ ರಾಜಣ್ಣಗೆ ಮತ್ತೆ ಚಾನ್ಸ್ ಕೊಡುವಂತ ಸಾಧ್ಯತೆ ಇದೆ. ಸಿದ್ದು ಸಂಪುಟಕ್ಕೆ ಸೇರೋದು ಯಾರ್ಯಾರು, ಗ್ಯಾರಂಟಿ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಪಟ್ಟಿ, ಸಚಿವ ಸಂಪುಟ ಸೇರುವ ಸಂಭಾವ್ಯರ ಪಟ್ಟಿ, ಹೈಕಮಾಂಡ್ಗೆ ಸಿದ್ದರಾಮಯ್ಯ ಕೊಟ್ಟಿರುವಂತ ಲಿಸ್ಟ್. ಆ ಲಿಸ್ಟ್ನಲ್ಲಿ ಯಾರೆಲ್ಲ ಹೆಸರಿದೆ, ನಾಗೇಂದ್ರ ಮತ್ತು ರಾಜಣ್ಣ ಅವರಿಗೆ ಮತ್ತೊಂದು ಚಾನ್ಸ್ ಕೊಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ನಾಗೇಂದ್ರ ಅವರು ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ, ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಅದು ದೊಡ್ಡ ಕಥೆ ಆಯಿತು, ಜೈಲಿಗೂ ಕೂಡ ಹೋಗಿ ಬಂದರು. ಅದಾದ ನಂತರ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತ ಪರಿಸ್ಥಿತಿಯೂ ಕೂಡ ಆಯಿತು. ಸೊ ಅವರಿಗೆ ಮತ್ತೊಮ್ಮೆ ಚಾನ್ಸ್ ಕೊಡುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರಿಗೆ ಮನಸ್ಸಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ರಾಜಣ್ಣ ಸಿದ್ದರಾಮಯ್ಯನವರ ಅತ್ಯಾಪ್ತ ನಾಯಕರಲ್ಲೂ ಒಬ್ಬರು ರಾಜಣ್ಣ. ಸೊ ಒಂದು ಹೇಳಿಕೆಯಿಂದ ಅವರ ತಲೆದಂಡ ಕೂಡ ಆಯಿತು. ಸೊ ಆ ನಿಟ್ಟಿನಲ್ಲಿ ಬಹಳಷ್ಟು ಜನ ಯುವ ನಾಯಕರ ಹೆಸರುಗಳು ಕೂಡ ಈ ಪಟ್ಟಿಯಲ್ಲಿದೆ. ಒಂದಿಷ್ಟು ಸಚಿವರು ಅಂದ್ರೆ ಮೇ ಬಿ 10ರಿಂದ 12 ಸಚಿವರಿಗೆ ಕೋಕ್ ಕೊಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬಹಳ ಪ್ರಮುಖವಾಗಿ ಅವರ ಕೆಲಸದ ಆಧಾರದ ಮೇಲೆ ಅವರನ್ನ ಇಟ್ಕೊಳ್ಬೇಕಾ ಬೇಡವಾ ಸಂಪುಟದಲ್ಲಿ ಅನ್ನೋ ತೀರ್ಮಾನ ಆಗಿದೆ. ರಿಪೋರ್ಟ್ ಕಾರ್ಡ್ ಈಗಾಗಲೇ ಹೈಕಮಾಂಡ್ ಕೈ ಸೇರಿದೆ, ಸಿದ್ದರಾಮಯ್ಯನವ್ರ ಕೈ ಸೇರಿದೆ, ಉಪಮುಖ್ಯಮಂತ್ರಿಗಳ ಕೈ ಸೇರಿದೆ. ಆ ನಿಟ್ಟಿನಲ್ಲಿ ಈ ಸಚಿವರು ಸಂಪುಟದಲ್ಲಿ ಇರಬೇಕಾ ಬೇಡವಾ ಅನ್ನೋ ತೀರ್ಮಾನವೂ ಕೂಡ ಈಗ ಆಗಿದೆ. ಸೊ ಹಾಗಾಗಿ ಅವರನ್ನ ಕೈ ಬಿಟ್ರೆ ಇನ್ಯಾರನ್ನ ಸೇರಿಸ್ಕೊಳ್ಳೋದು, ಅದು ಕೂಡ ಒಂದು ಪ್ರಶ್ನೆನೇ ಅಲ್ವಾ. ಹಾಗಾದ್ರೆ ಸಂಪುಟ ಸೇರುವಂತ ಸಂಭಾವ್ಯರು ಯಾರ್ಯಾರು ಅಥವಾ ಸಂಭಾವ್ಯರ ಪಟ್ಟಿ ಯಾವ ರೀತಿ ಆಗಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋದಾದ್ರೆ ಮೊದಲಿಗೆ ಕೇಳುವಂತ ಅಥವಾ ಕೇಳಿ ಬರುವಂತ ಹೆಸರೇ ನಾಗೇಂದ್ರ. ಸೊ ನಾಗೇಂದ್ರ ಅವರು ಈ ಬಾರಿ ಮತ್ತೊಂದು ಅವರಿಗೆ ಚಾನ್ಸ್ ಸಿಗುವಂತ ಸಾಧ್ಯತೆ ಇದೆ. ಮತ್ತೆ ಸಿದ್ದರಾಮಯ್ಯನವರ ಸಂಪುಟವನ್ನ ಸೇರ್ಕೊಳ್ತಾರೆ ನಾಗೇಂದ್ರ ಅಂತ ಹೇಳಲಾಗ್ತಾ ಇದೆ. ಇನ್ನು ಟಿ ರಘುಮೂರ್ತಿ ಅವರ ಹೆಸರು ಕೂಡ ಇಲ್ಲಿ ಕೇಳಿ ಬರ್ತಾ ಇರೋದು ಬಹಳ ಪ್ರಮುಖವಾಗಿ. ಅದಾದ ನಂತರ ಕಾಂಗ್ರೆಸ್ನ ಹಿರಿಯ ನಾಯಕರಲ್ಲಿ ಒಬ್ಬರು TB ಜಯಚಂದ್ರ ಅವರು, ಸೊ ಅವರ ಹೆಸರು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಇನ್ನು HC ಬಾಲಕೃಷ್ಣ ಅವರು ಕೂಡ ಈ ಬಾರಿ ಸಂಪುಟಕ್ಕೆ ಸೇರಿಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಲಕ್ಷ್ಮಣ ಸವದಿ, ಸೊ ಬಹಳ ಆಸೆ ಗಣ್ಣಿನಿಂದ ಅವರು ಕಾಂಗ್ರೆಸ್ ಸೇರ್ಕೊಂಡಿದ್ರು, ಆದರೆ ಮೊದಲ ಅವಧಿಯಲ್ಲಿ ಅವರಿಗೆ ಚಾನ್ಸ್ ಸಿಗಲಿಲ್ಲ. ಆದರೆ ಈ ಬಾರಿ ಲಕ್ಷ್ಮಣ ಸವದಿ ಅವರಿಗೂ ಕೂಡ ಸಂಪುಟದ ಬಾಗಿಲು ತೆರೆದಿದೆ ಅಂತ ಹೇಳಲಾಗ್ತಾ ಇದೆ. ಬಹಳ ಪ್ರಮುಖವಾಗಿ ಇನ್ನೊಬ್ಬ ಹೆಸರು ಅಂತ ಅಂದ್ರೆ NH ಕೋನರೆಡ್ಡಿ ಸಿದ್ದರಾಮಯ್ಯನವರ ಅತ್ಯಾಪ್ತರಲ್ಲಿ ಅವರು ಕೂಡ ಒಬ್ರು. ಅದಾದ ನಂತರ ಬಸವರಾಜ ರಾಯರೆಡ್ಡಿ, ರೂಪಾ ಶಶಿಧರ್, ಜೊತೆಗೆ M ಕೃಷ್ಣಪ್ಪ, ರಿಜ್ವಾನ್ ಅರ್ಷದ್, BK ಹರಿಪ್ರಸಾದ್, ಜೊತೆಗೆ RV ದೇಶಪಾಂಡೆ, ಸಲೀಂ ಅಹಮದ್. ಇದು ಎಕ್ಸ್ಕ್ಲೂಸಿವ್ ಪಟ್ಟಿ. ಈ ನಾಯಕರೆಲ್ಲ, ಈಗ ನಾನು ಏನು ಹೆಸರುಗಳನ್ನ ಹೇಳಿದ್ನೋ, ಈ ನಾಯಕರೆಲ್ಲರೂ ಕೂಡ ಸಂಪುಟಕ್ಕೆ ಸೇರ್ಕೊಳ್ತಾರೆ ಈ ಬಾರಿ. ನೋಡಿ ಅಲ್ಲಿ ಸಂಪುಟ ಸೇರುವಂತ ಸಂಭಾವ್ಯರ ಪಟ್ಟಿಯನ್ನ ನಿಮಗೆ ಸ್ಕ್ರೀನ್ನಲ್ಲಿ ತೋರಿಸ್ತಾ ಇದ್ದೀವಿ ನಾವು. HC ಬಾಲಕೃಷ್ಣ, ಲಕ್ಷ್ಮಣ ಸವದಿ, NH ಕೋನರೆಡ್ಡಿ, ಬಸವರಾಜ ರಾಯರೆಡ್ಡಿ ಇವರೆಲ್ಲರೂ ಕೂಡ
ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದುರ್ಗೇಶ್ ನಾಯಕ್, ಸಂಪುಟ ಪುನಾರಚನೆ ಆಗಿದ್ದೇ ಆದರೆ ಯಾರನ್ನ ಕೈ ಬಿಡ್ತಾರೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ, ಆದರೆ ಯಾರನ್ನ ಸಂಪುಟಕ್ಕೆ ಸೇರಿಸ್ಕೊಳ್ತಾರೆ ಅನ್ನೋದು ಇನ್ನೊಂದು ಪ್ರಶ್ನೆ. ಸೊ ಯಾವ ಆಧಾರದ ಮೇಲೆ ಈ ಎಲ್ಲ ನಾಯಕರನ್ನ ಸಂಪುಟಕ್ಕೆ ಸೇರಿಸ್ಕೊಳ್ತಾರೆ ಅಂತ? ಎಸ್ ರಾಮ್, ಏನು ಸಿ ಎಂ ಸಿದ್ದರಾಮಯ್ಯ ಹೊರತು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರೆ. ಅದರಲ್ಲೂ ಕೂಡ 30 ನಿಮಿಷಗಳ ಕಾಲ ರಾಹುಲ್ ಗಾಂಧಿ ಅವರ ಜೊತೆಗೆ ರಾಜ್ಯದಲ್ಲಿ ಆಗ್ತಿರುವಂಥ ಪ್ರಸಕ್ತ ವಿದ್ಯಮಾನಗಳ ಜೊತೆಗೆ CM ಬದಲಾವಣೆ ವಿಚಾರ, ಸಚಿವ ಸಂಪುಟ ವಿಚಾರ ಎಲ್ಲದರ ಬಗ್ಗೆ ಕೂಡ ವಿಸ್ತೃತವಾಗಿ ಚರ್ಚೆ ನಡೆಸಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ CM ಸಿದ್ದರಾಮಯ್ಯ ಅವರಿಗೆ ಸಚಿವ ಸಂಪುಟ ಪುನರ್ರಚನೆ ಮಾಡೋದಕ್ಕೆ ಗ್ರೀನ್ ಸಿಗ್ನಲ್ನ ರಾಹುಲ್ ಗಾಂಧಿ ಅವರು ನೀಡಿರುವಂಥದ್ದು. ಪ್ರಮುಖವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ಕುಳಿತುಕೊಂಡು ಒಂದು ಪಟ್ಟಿಯನ್ನು ರೆಡಿ ಮಾಡಿಕೊಂಡು ಮತ್ತೆ ಸೋಮವಾರ ಬನ್ನಿ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಹೀಗಾಗಿ ಸಚಿವ ಸಂಪುಟ ಗ್ರೀನ್ ಸಿಗ್ನಲ್ ಸಿಗ್ತಿದ್ದಂತೆ ಈಗ ಸಾಕಷ್ಟು ರಾಜಕೀಯ ಕುತೂಹಲ ಹೆಚ್ಚಾಗ್ತಾ ಇದೆ. ಯಾರಿಗೆ ಈ ಒಂದು ಸಚಿವ ಸಂಪುಟದಲ್ಲಿ ಸದಸ್ಯ ಸ್ಥಾನ ಸಿಗತ್ತೆ, ಜೊತೆಗೆ ಯಾರನ್ನ ಕೋಕ್ ಮಾಡ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಚರ್ಚೆ ಆಗ್ತಿರುವಂಥದ್ದು. ಪ್ರಮುಖವಾಗಿ ಕಳೆದ ಒಂದೂವರೆ ವರ್ಷದಿಂದಲೂ ಕೂಡ ಏನು ಈ ಒಂದು ಸಚಿವ ಸಂಪುಟ ಇದರ ಸೇರಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪೈಪೋಟಿಯನ್ನು ನಡೆಸಿರುವಂಥ ನಾಯಕರು ತಮ್ಮ ಲಾಬಿಯನ್ನು ನಡೆಸ್ತಾ ಇದ್ರು. ಪ್ರಮುಖವಾಗಿ ನಾಗೇಂದ್ರ, ಈ ಒಂದು ಏನು ST ಸಮುದಾಯದ ನಾಯಕರುವಂಥ ನಾಗೇಂದ್ರ ಅವರಿಗೆ ಈ ಮತ್ತು ಸಚಿವ ಸಂಪುಟ ಪುನರಚನೆಯಲ್ಲಿ ಅವಕಾಶ ಸಿಗತ್ತೆ ಅನ್ನುವಂಥ ಮಾತುಗಳು ಕೇಳಿಬರ್ತವೆ. ಯಾಕಂದರೆ ಇವ್ರ ಮೇಲೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ಆರೋಪ ಬಂದಿತ್ತು. ಆ ಒಂದು ಆರೋಪದಲ್ಲಿ ಕ್ಲೀನ್ ಚೀಟ್ ಆಗಿರೋದ್ರಿಂದ ಮತ್ತೆ ಅವರಿಗೆ ST ಸಮುದಾಯಕ್ಕೆ ಮಣೆ ಹಾಕ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದ್ದಾವೆ. ಹೀಗಾಗಿ ಜೊತೆಗೆ ಇದೇ ಸಮುದಾಯದ ನಾಯಕರಾಗಿರುವಂಥ T ರಘುಮೂರ್ತಿ ಅವರಿಗೆ ಮತ್ತು TB ಜಯಚಂದ್ರ, HC ಬಾಲಕೃಷ್ಣ, ಲಕ್ಷ್ಮಣ್ ಸವದಿ, NH ಕೋನ್ ರೆಡ್ಡಿ, ಬಸವರಾಜ ರಾಯರೆಡ್ಡಿ, ರೂಪಾ ಶಶಿಧರ್, M ಕೃಷ್ಣಪ್ಪ ಮತ್ತು ರಿಜ್ವಾನ್ ಹರ್ಷವರ್ಧ್, BK ಹರಿಪ್ರಸಾದ್, ಅರವಿಂದ್ ದೇಶಪಾಂಡೆ, ಸಲೀಂ ಅಹಮದ್ ಸೇರಿದಂತೆ ಈ ಒಂದು UT ಖಾದರ್, ಶಿವಲಿಂಗೇಗೌಡ ಹಾಗೂ ನರೇಂದ್ರ ಸ್ವಾಮಿ ಅವರ ಹೆಸರು ಕೇಳಿ ಬರ್ತಾ ಇದೆ. ಈಗ 8 ರಿಂದ 12 ಜನರ ಬದಲಾವಣೆ ಮಾಡೋದಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿರುವಂಥದ್ದು. ಈಗಾಗಲೇ ಇದಕ್ಕೆ ಸ್ಪಷ್ಟನೆ ಕೂಡ CM ಸಿದ್ದರಾಮಯ್ಯ ನೀಡಿದ್ದಾರೆ. ಸಚಿವ ಸಂಪುಟ ಗ್ರೀನ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಮತ್ತೆ ಸೋಮವಾರ ಪಟ್ಟಿ ತರೋದಕ್ಕೆ ಕೂಡ ಹೇಳಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಹೀಗಾಗಿ DCM DK ಶಿವಕುಮಾರ್ CM ಸಿದ್ದರಾಮಯ್ಯ ಕುಳಿತು ಮತ್ತೊಂದು ಪಟ್ಟಿ ರಚನೆ ಮಾಡ್ತಾರೆ. ಕೆಲವೊಂದಿಷ್ಟು ಹೊಸ ಮುಖಗಳಿಗೆ ಅವಕಾಶವನ್ನು ಮಾಡಿಕೊಡುವಂಥ ಸಾಧ್ಯತೆ, ಅದರ ಜೊತೆಗೆ ಅನುಭವದ ಆಧಾರ ಹಿರಿಯ ಶಾಸಕರಿಗೂ ಕೂಡ ಒಂದು ಅವಕಾಶವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇದೀಗ ಏನು ಸಚಿವ ಸಂಪುಟ ಪುನರ್ರಚನೆ ಆದರೆ 8 ರಿಂದ 12 ಶಾಸಕರಿಗೆ ಒಂದು ಅವಕಾಶ ಸಿಗುವಂಥದ್ದು. ಪ್ರಮುಖವಾಗಿ ಹಿರಿಯ ಶಾಸಕರಾಗಿರುವಂಥ ಬಸವರಾಜ ರಾಯರೆಡ್ಡಿ, NH ಕೋನ್ ರೆಡ್ಡಿ ಆಗಿರ್ಬೋದು, ಏನು ಅರವಿಂದ್ ದೇಶಪಾಂಡೆ ಆಗಿರ್ಬೋದು, ಇವರೆಲ್ಲರೂ ಕೂಡ ಹೈಕಮಾಂಡ್ ನಾಯಕರ ಮೂಲಕ ಲಾಬಿಯನ್ನು ಮಾಡ್ತಿದ್ದಾರೆ. ಇವತ್ತು ಕೂಡ CM ಸಿದ್ದರಾಮಯ್ಯ ಅವರ ಜೊತೆಗೆ ಒಂದಿಷ್ಟು ಸಚಿವ ಆಕಾಂಕ್ಷಿಗಳು ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ದಾರೆ. ಇದೆಲ್ಲವೂ ಕೂಡ ಏನು ಸೋಮವಾರ ತೆರೆಗೆ ಬರುವಂಥದ್ದು. CM ಸಿದ್ದರಾಮಯ್ಯ ಅವರು ನೀಡುವಂಥ ಪಟ್ಟಿಗೆ ಮತ್ತೆ ಗ್ರೀನ್ ಸಿಗ್ನಲ್ ಸಿಗತ್ತಾ, ಸಚಿವ ಸಂಪುಟ ಪುನರ್ರಚನೆ ಯಾವಾಗ ಆಗುತ್ತೆ ಅನ್ನುವಂಥ ಕುತೂಹಲ ಮೂಡ್ತಿರುವಂಥದ್ದು. ರಾಮ್, ಎಸ್ ಥ್ಯಾಂಕ್ ಯು ದುರ್ಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ.